ಮಲಯಾಳಂ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆ ಬೀಸಿದ ಅಲ್ಲದೆ ಮಲಯಾಳಂ ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದ ಕ್ರೈಮ್ ಥ್ರಿಲ್ಲರ್ ಚಿತ್ರ ದೃಶ್ಯಂ. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಪ್ರತಿಕ್ರಿಯೆ ಪಡೆಯುವುದರ ಜೊತೆಗೆ ಮೋಹನ್ಲಾಲ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿತ್ತು. ಮಲಯಾಳಂನಲ್ಲಿ ತೆರೆಗೆ ಬಂದು ಆನಂತರ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಿಗೂ ಕೂಡ ರೀಮೇಕ್ ಆಗಿ ಅಲ್ಲೂ ಸಕ್ಸಸ್ ಆಗಿತ್ತು. ಆನಂತರ ಬಂದ ದೃಶ್ಯ 2 ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಮತ್ತು ಬಹುಭಾಷೆಗಳಲ್ಲಿ ರೀಮೇಕ್ ಆಗಿತ್ತು. ಅಲ್ಲದೆ ಪಾರ್ಟ್ 3ಯ ಬಗ್ಗೆ ಚರ್ಚೆಗಳು ಶುರುವಾಗಿದ್ದವು. ಈಗ ದೃಶ್ಯ ಪಾರ್ಟ್ 3ಯ ಬಗ್ಗೆ ಮಾತ್ರ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಈಗ ಖುದ್ದು ಮೋಹನ್ಲಾಲ್ ದೃಶ್ಯ 3 ಚಿತ್ರದ ಕುರಿತು ಮಾತನಾಡಿದ್ದಾರೆ. ದೃಶ್ಯ 3 ಬರುವುದು ಕನ್ಫರ್ಮ್ ಎಂದು ಹೇಳಿದ್ದಾರೆ. ಈ ಮೂಲಕ ದೃಶ್ಯಂ ಚಿತ್ರವನ್ನು ಅತೀವಾಗಿ ಇಷ್ಟಪಟ್ಟವರಿಗೆ ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಮೋಹನ್ಲಾಲ್ ನೀಡಿದ್ದಾರೆ. ಸಿನಿಮಾದ ಬಗ್ಗೆ ಚಿತ್ರರಸಿಕರ ಕುತೂಹಲ ಹೆಚ್ಚಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನು ಮಾಡುತ್ತಿದ್ದಾರೆ. ದೃಶ್ಯಂ 3 ಹ್ಯಾಶ್ಟ್ಯಾಗ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಮಾಡುತ್ತಿದ್ದಾರೆ. ಮಲಯಾಳಂನ ರೆಡ್ ಎಫ್ಎಂಗೆ ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ನಿರ್ದೇಶಕ ಜಿತು ಜೋಸೆಫ್, 2013ರಲ್ಲಿ ದೃಶ್ಯಂ ಮಾಡಿದಾಗ 2ನೇ ಭಾಗ ಮಾಡುವ ಆಲೋಚನೆ ಇರಲಿಲ್ಲ. ಕಥೆಯ ಎಳೆ ಕೂಡ ಹೊಳೆದಿರಲಿಲ್ಲ. ಹೀಗಾಗಿ 2ನೇ ಭಾಗ ಮಾಡಲು 5 ವರ್ಷ ಬೇಕಾದವು ಎಂದು ಹೇಳಿದ್ದರು. ದೃಶ್ಯಂ 3 ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಕೆಲ ಸನ್ನಿವೇಶಗಳನ್ನು ಹೆಣೆಯುವಾಗ ಪ್ರಶ್ನೆಗಳು ಮೂಡಿದ್ದವು ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಎಷ್ಟೇ ಮುಂದುವರಿದ ಭಾಗಗಳು ಬಂದರೂ ನಾವು ನೋಡುತ್ತೇವೆ ಎನ್ನುವಷ್ಟರ ಮಟ್ಟಿಗೆ ಜನರು ಈ ಚಿತ್ರವನ್ನು ಮೆಚ್ಚಿಕೊಂಡಿದ್ದಾರೆ.